ತಮಿಳುನಾಡಿನ ಮೂರುವರೆ ದಶಕದ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಎಳ್ಳು ನೀರು ಬಿಟ್ಟ ದಳಪತಿ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದ್ರಾವಿಡರ ಕೋಟೆ ಜನನಾಯಕನ್ ಸಾಮ್ರಾಜ್ಯ. ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ ಟಿವಿಕೆ ಮುಖ್ಯಸ್ಥ. ಗವರ್ನರ್ ಭೇಟಿಗೆ ಮತ್ತೊಂದು ಪತ್ರ ಬರೆದ ವಿಜಯ್. ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರಿಗೆ ಪತ್ರ. ಸರಳ ಬಹುಮತ ಸಾಬೀತುಪಡಿಸಬೇಕು, ಗವರ್ನರ್ ಅಂಕಿತ ಹೇಳಬೇಕು, ಸ್ಟಾಲಿನ್ ಫೋಟೋ ತೆಗೆದು ವಿಜಯ್ ಫೋಟೋ ನೇತಾಕಬೇಕು. ಈಗಾಗಲೇ ಟಿವಿಕೆ ಅಲ್ಲಿನ ಸ್ಥಳೀಯ ಎಡರಂಗ ಪಕ್ಷದ ಜೊತೆ ಬೇಡಿಕೆಯನ್ನು ಕೂಡ ಇಟ್ಟಿದೆ. ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಕಡಿಮೆ ಸಂಖ್ಯೆಯ ಸದಸ್ಯ ಬಲದೊಂದಿಗೆ ಅಧಿಕೃತವಾಗಿ ಏನಾದರೂ ಟಿವಿಕೆಯ ಜೊತೆ ತಮಿಳುನಾಡು ಕಾಂಗ್ರೆಸ್ ಲಗ್ನ ಆಗಿದ್ದು ಅಧಿಕೃತವೇ ಆದಲ್ಲಿ ಸರ್ಕಾರ ರಚನೆ ಆಗುತ್ತೆ, ಯಾವುದೇ ವಿಳಂಬ ಇಲ್ಲದೆ, ಇನ್ಸ್ಟಂಟ್ ಆಗಿ. ತಮಿಳುನಾಡಿನಲ್ಲಿ ಜನನಾಯಕನ ಯುಗಾರಂಭ ಶುರುವಾಗಿದೆ. ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ ಟಿವಿಕೆ ಮುಖ್ಯಸ್ಥ. ಗವರ್ನರ್ ಭೇಟಿಗೆ ಮತ್ತೊಂದು ಪತ್ರ ಬರೆದ ನಟ ವಿಜಯ್. ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಲ್ಲ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ತಮಿಳುನಾಡಿನಲ್ಲಿ ಇನ್ನು ಮುಂದೆ ಜನನಾಯಕನ ಆಡಳಿತ. ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿರ್ತಕ್ಕಂತಹ ಅಷ್ಟು ಅಂಶಗಳನ್ನು ದಳಪತಿ ವಿಜಯ್ ಅವರ ಹೆಗಲ ಮೇಲೇರಿದೆ ಆ ಜವಾಬ್ದಾರಿ. ಬಹುದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹ ತಮಿಳುನಾಡು ಜನತೆಗೆ ಜನನಾಯಕನ್ ಎನ್ನುವಂತಹ ಒಬ್ಬ ಸಿಎಂ ಎಲ್ಲವನ್ನೂ ಕೊಡೋದಕ್ಕೆ ಸಾಧ್ಯನಾ? ಈಗಾಗಲೇ 8 ಲಕ್ಷ ಕೋಟಿ ಸಾಲದಲ್ಲಿರುವಂತಹ ತಮಿಳುನಾಡು. ಸ್ಟಾಲಿನ್ ಸರ್ಕಾರದ ನಿಯೋಗದ ನಂತರ 8 ಲಕ್ಷ ಕೋಟಿ ಸಾಲ ಬರೋದು ಜನನಾಯಕನ ಹೆಗಲ ಮೇಲೆ. ತಿಜೋರಿ ಅಕ್ಕಿ ಕೈಗೆ ಬಂದ ತಕ್ಷಣ ಆ ಸಾಲವನ್ನೂ ಕೂಡ ತೀರಿಸಬೇಕು, ಜೊತೆಗೆ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂತಹ ಭರವಸೆಯನ್ನು ಕೂಡ ಜಾರಿಗೆ ತರಬೇಕು. ಇದು ಸಾಧ್ಯನಾ? ಈಗ ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ. ಸೊ ಅದರ ಕಂಪ್ಲೀಟ್ ಪ್ರಾಸೆಸ್ಗಳು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶುರುವಾಗ್ತವೆ. ತನ್ನ ಸಂಖ್ಯಾಬಲದ ಶಕ್ತಿ ಜೊತೆಗೆ ಸರಳ ಬಹುಮತ ಬರೋದಕ್ಕೆ ಕಾಂಗ್ರೆಸ್ಸಿನ ಮೈತ್ರಿಯು ಕೂಡ ಅಧಿಕೃತ ಅಂತ ಕರೆಸಿಕೊಳ್ಬೇಕು. ಇನ್ನು ತಮಿಳುನಾಡಿನ IUML, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಅದರ ಸಂಖ್ಯಾಬಲವೂ ಕೂಡ ಟಿವಿಕೆಯ ಜೊತೆ ಮಿಲನ ಆದರೆ ಸರಳ ಬಹುಮತ ಸಾಬೀತಾಗುತ್ತೆ. ಅದರ ಮುಖೇನ ಹೊಸ ಸರ್ಕಾರ ರಚನೆಯಾಗುತ್ತೆ. ಸೊ ಇನ್ನು ಮುಂದೆ ತಮಿಳುನಾಡಿನಲ್ಲಿ ವಿಜಯ್ ಹವಾ. ಇನ್ನು ಮುಂದೆ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸುನಾಮಿ ಶುರುವಾಗುತ್ತೆ. ಸುಮಾರು ಮೂರುವರೆ ದಶಕಗಳಿಂದ ಕರುಣಾನಿಧಿ ಕುಟುಂಬವೇ ರಾಜ್ಯಭಾರ ಮಾಡ್ತಾ ಇತ್ತು. ಸಣ್ಣ ಗ್ಯಾಪ್ನಲ್ಲಿ AIDMKಗೂ ಕೂಡ ಅವಕಾಶ ಕೊಟ್ಟರು ಅಲ್ಲಿನ ಜನತೆ. ಅದಾದ ನಂತರ ನೋಡಿ, ತಮಿಳುನಾಡಿನ ಇತಿಹಾಸದಲ್ಲಿ ಈ ಹಿಂದೆಯೂ ಕೂಡ ಸೆಲೆಬ್ರಿಟಿ ಒಬ್ಬರು ಆಡಳಿತ ನಡೆಸಿದ್ರು. ತಮಿಳುನಾಡಿನಲ್ಲಿ ಜನನಾಯಕನ ಹವಾ ಶುರುವಾಯಿತು. ನಾಳೆಯೇ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸಾಧ್ಯತೆ. ಬೆಳಗ್ಗೆ 11:30ಕ್ಕೆ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಿರುವ ದಳಪತಿ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ವಿಜಯ್ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸಾಧ್ಯತೆ. ಈಗಾಗಲೇ ರಾಜ್ಯಪಾಲರ ಭೇಟಿಗೆ ಸಮಯ ಕೋರಿಕೆ. ಸ್ಟಾಲಿನ್ ಮಾಮ ಅನ್ಕಂಡೆ ತಮಿಳುನಾಡು ಗೆದ್ದ ಪುಣ್ಯಾತ್ಮ. ಇನ್ನು ಏನೇನಾಯಿತು ಸ್ಟಾಲಿನ್ ಅವರಿಗೆ? ಸೊ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ. ಸ್ಟಾಲಿನ್ ಅಂಕಲಿಗೂ ಕೂಡ ಕಟ್ಟ ಕಡೆಯ ವಿದಾಯವನ್ನು ಹೇಳೋದಕ್ಕೂ ಕೂಡ ಸಮಯ ನಿಗದಿಯಾಗಿದೆ. ನಾಳೆ ದಿನ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಯಾವ ತಮಿಳುನಾಡು ಈ ಹಿಂದೆ ಒಂದು ಸೆಲೆಬ್ರಿಟಿಯಿಂದ ರಾಜ್ಯಭಾರ ಮಾಡಿಸಿಕೊಂಡಿತ್ತೋ ಅದೇ ತಮಿಳುನಾಡು ಮತ್ತೊಬ್ಬ ಸೆಲೆಬ್ರಿಟಿಯ ರಾಜ್ಯಭಾರಕ್ಕೆ ಸಾಕ್ಷಿ ಆಗ್ತಾ ಇದೆ. 8 ಲಕ್ಷ ಕೋಟಿ ಸಾಲ ಸ್ಟಾಲಿನ್ ಸರ್ಕಾರದಲ್ಲಿ ಬಾಕಿ ಇರುವ ಸಾಲ. ಈ ಸಾಲವನ್ನು ಮುಂದಿಟ್ಟುಕೊಂಡು ತಮಿಳುನಾಡನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯನಾ ಅನ್ನೋ ಕ್ವಶನ್ ಮಾರ್ಕ್. ಆದರೆ ವಿಜಯ್, ನಾನು ಹೇಳಿರುವ ಅಷ್ಟೂ ಭರವಸೆಗಳನ್ನು ಈಡೇರಿಸ್ತೀನಿ. ಮಹಿಳೆಯರಿಗೆ 2,500 ರೂಪಾಯಿ ಕೊಡ್ತೀನಿ. ಅದಾದ ನಂತರ ನಿರುದ್ಯೋಗಿಗಳಿಗೆ 4,000 ರೂಪಾಯಿ ಕೊಡ್ತೀನಿ. ಮದುವೆಯಾಗದ ಕನ್ಯಾ ಸ್ತ್ರೀಗಳಿಗೆ ಬಂಗಾರದ ಉಡುಗೊರೆಯಾಗಿ ಕೊಡ್ತೀನಿ. ಹೀಗೆ ಸಾಕಷ್ಟು ವಿಚಾರಗಳು.
ಅಲ್ಲಿನ ರೈತರ ಬೆಂಬಲ ಬೆಲೆ, ಸೊ ಹೀಗೆ ಅನೇಕ ಪ್ರಣಾಳಿಕೆಯ ವಿಚಾರಗಳು ಎಲ್ಲವೂ ಕೂಡ ಜಾರಿಯಾಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬೇಕು. ಕಾರಣ ಪ್ರತಿಯೊಂದು ರ್ಯಾಲಿಯಲ್ಲಿ ಈ ವಿಜಯ್ ಹೇಳ್ತಾ ಇದ್ದಿದ್ದು, ನಾನು ಏನು ಹೇಳಿದ್ದನ್ನೋ ಅದನ್ನು ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭವನ್ನೇ ನಿಗದಿ ಮಾಡ್ತೀನಿ ಅಂತ. ಅಂದರೆ ನಾನು ಪ್ರಣಾಳಿಕೆಯಲ್ಲಿ ಹೇಳಿರೋದು ಅಕ್ಷರಗಳ ಬ್ಯೂಟಿಗಲ್ಲ, ಅಕ್ಷರಗಳ ಸೌಂದರ್ಯಕ್ಕಲ್ಲ, ಬದಲಾಗಿ ಈ ತಮಿಳುನಾಡಿನಲ್ಲಿ ಒಂದು ರಾಜಕೀಯ ವಿಪ್ಲವ ಆಗಬೇಕು. ಎಸ್, ತಮಿಳುನಾಡಿನ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿಕೆ ಪಕ್ಷ ಬಹುಮತಕ್ಕಿನ್ನು 10 ಶಾಸಕರ ಬೆಂಬಲ ಅಗತ್ಯ ಇದೆ. ಕಾಂಗ್ರೆಸ್ ಹಾಗೂ ಸಣ್ಣ ಪಕ್ಷಗಳ ಬೆಂಬಲ ಕೇಳಿರುವ ವಿಜಯ್, ರಾಹುಲ್ ಗಾಂಧಿಯ ಸಂಪರ್ಕದಲ್ಲಿರುವ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ 108 ಕ್ಷೇತ್ರಗಳಲ್ಲಿ ಗೆದ್ದಿರುವ ಟಿವಿಕೆ ಪಕ್ಷ ಬಹುಮತಕ್ಕೆ 10 ಶಾಸಕರ ಬೆಂಬಲ ಅಗತ್ಯ. ಕಾಂಗ್ರೆಸ್ ಹಾಗೂ ಸಣ್ಣ ಪಕ್ಷಗಳ ಬೆಂಬಲ ಕೇಳಿರುವ ವಿಜಯ್, ರಾಹುಲ್ ಗಾಂಧಿ ಸಂಪರ್ಕದಲ್ಲಿರುವ ದಳಪತಿ ವಿಜಯ್ ತಮಿಳುನಾಡಿನಲ್ಲಿ 108 ಕ್ಷೇತ್ರಗಳಲ್ಲಿ ಗೆದ್ದಿರುವ ಟಿವಿಕೆ. ಆದರೂ ಕೂಡ ಈ ಸಣ್ಣ ಪುಟ್ಟ ಪಕ್ಷಗಳು ನೋಡಿ, ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಕಿಂಗ್ ಮೇಕರ್ ಆಗೋದು. ಚಳಿ ಸಂದರ್ಭದಲ್ಲಿ ಸಿಗರೇಟೇ ಬೇಕು ಅಂತಿಲ್ಲ, ಬೀಡಿ ಸಿಕ್ಕಿದ್ರೂ ಆಗುತ್ತೆ. ಸೊ 108 ಗೆದ್ದು ಬೀಗಿರುವ ಟಿವಿಕೆ ಹಠದಿಂದ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಾರಣ ಸಾಂವಿಧಾನಿಕವಾಗಿ ಸರಳ ಬಹುಮತ ಆದರೂ ಸಾಬೀತುಪಡಿಸಬೇಕು. 108 ಕ್ಷೇತ್ರವನ್ನು ಗೆದ್ದು ಬೀಗಿರುವಂತಹ ಟಿವಿಕೆಗೆ ಈಗ ಸಣ್ಣ ಪುಟ್ಟ ಎಡರಂಗ ಪಕ್ಷದ ಆ ಸಣ್ಣ ಪುಟ್ಟ ಸಂಖ್ಯೆಗಳು ಕೂಡ ಅಗತ್ಯವೇ. ಕಾಂಗ್ರೆಸ್ ಅಧಿಕೃತವಾಗಿ ಏನಾದರೂ ಒಪ್ಪಿಕೊಂಡ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಯಾವುದೇ ಅಡೆತಡೆ ಇರೋದಿಲ್ಲ. ಮುಂದಿನ 5 ವರ್ಷಗಳವರೆಗೂ ಕೂಡ ಯಾವುದೇ ಅಡೆತಡೆಗಳಿರೋದಿಲ್ಲ. ಇನ್ನು ಕಾಂಗ್ರೆಸ್ ಮುಂದಿಡಬಹುದಾದ ಒಂದಷ್ಟು ಬೇಡಿಕೆಗಳಿರ್ತವೆ. ನಮ್ಮ ಜೊತೆ ಇರೋದೇ ಅರ್ಧ ಕೊಡ, ಆದರೂ ಕೂಡ ಒಂದಷ್ಟು ಬೇಡಿಕೆಗಳಿದ್ದೇ ಇರ್ತವೆ. ಆಯಕಟ್ಟಿನ ಇಲಾಖೆಗಳನ್ನು ಕೇಳ್ತಾರೋ ಗೊತ್ತಿಲ್ಲ, ಆಯಕಟ್ಟಿನ ಖಾತೆಗಳನ್ನು ಕೇಳ್ತಾರೋ ಗೊತ್ತಿಲ್ಲ. ಆದರೆ ತಮಿಳುನಾಡಿನಲ್ಲಿ ವಿಜಯವರ ಸರ್ಕಾರ ರಚನೆ ಆಗಬೇಕು ಅಂದರೆ ಕಾಂಗ್ರೆಸ್ಸಿನ ಮೈತ್ರಿ ಅಗತ್ಯ. ಟಿವಿಕೆಗೆ ಬೆಂಬಲ ನೀಡೋದಾಗಿ ಕಾಂಗ್ರೆಸ್ ಘೋಷಣೆ ಅನ್ನೋ ಮಾಹಿತಿ. ಷರತ್ತುಬದ್ಧ ಬೆಂಬಲ ನೀಡುವುದಾಗಿ ತಮಿಳುನಾಡು ಕಾಂಗ್ರೆಸ್ ಘೋಷಣೆ ಮಾಡಿದೆ. ವಿಜಯ್ ಕ್ಯಾಬಿನೆಟ್ನಲ್ಲಿ 2 ಸಚಿವ ಸ್ಥಾನಕ್ಕೆ ಬೇಡಿಕೆ. ಇರೋದು 8 ಸೀಟ್ ಅವ್ರ ಕೈಯಲ್ಲಿ. ಬೆಂಬಲ ನೀಡುತ್ತೇವೆ, ನಮಗೆ 2 ಸಚಿವ ಸ್ಥಾನ ಬೇಕೇ ಬೇಕು. ಕಾಂಗ್ರೆಸ್ ಜೊತೆ ನಿಕಟ ಸಂಪರ್ಕದಲ್ಲಿರುವ ವಿಜಯ್. ಡಿಕೆ ಶಿವಕುಮಾರ್ ಸ್ಟಾಲಿನ್ ವೇದಿಕೆಯಲ್ಲಿ ಒಂದು ಮಾತನ್ನು ಹೇಳಿದ ಈಗ ನೆನಪಾಗ್ತಾ ಇದೆ ಸಾಂದರ್ಭಿಕವಾಗಿ. ಯಾವ ವಿಜಯ್ ಮುಖಕ್ಕೆ ಮೇಕಪ್ ಹಾಕೊಂಡು ಸ್ಕ್ರೀನ್ ಮುಂದೆ ಕಾಣಿಸ್ಕತಾನೋ ಅವನೊಬ್ಬ ಆಕ್ಟರ್ ಅಷ್ಟೇ, ರಾಜಕಾರಣಿ ಅಲ್ಲ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಇನ್ಸಲ್ಟ್ ಮಾಡಿದ್ರು. ಆದರೆ ಇವತ್ತು ಅದೇ ಕಾಂಗ್ರೆಸ್ಸಿಗೆ ಟಿವಿಕೆ ಜೊತೆಗೆ ಹೋಗಬೇಕಾದ ಅನಿವಾರ್ಯತೆ ಇದೆ. ಇನ್ನು ಟಿವಿಕೆಗೂ ಕೂಡ ಅದೇ ಅನಿವಾರ್ಯತೆ ಇರೋದು. ಕಾರಣ ಇನ್ನುಳಿದಂತೆ ಎಐಡಿಎಂಕೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಸೊ ಈ ಅರ್ಥದಲ್ಲಿ ಸರ್ಕಾರ ರಚನೆ ಆಗೋದಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ.